ಸಾಹಿತ್ಯ, ಸಂಗೀತ, ನೃತ್ಯ ಹಲವಾರು ವಿಚಾರಗಳಿಂದ ಉಡಿ ತುಂಬಿದ್ದು ನಮ್ಮ ನಿಮ್ಮೆಲ್ಲರ ಮಂಡ್ಯ. ನಮ್ಮೆಲ್ಲರ ಸ್ಮೃತಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘಟಿಸಿದ್ದು ನಮ್ಮ ಹೆಮ್ಮೆಯ ಮಂಡ್ಯ. ಬಂಧುಗಳೇ, ಆದರದ ಆತಿಥ್ಯ ನೀಡಿದ್ದು ಯಾರು? ಕೇಳಿಸ್ಬೇಕು, ಮಂಡ್ಯ ಅಂತ. ನಾನು ಆದರದ ಆತಿಥ್ಯ ನೀಡಿದ್ದು ಮಂಡ್ಯ. ಓಕೆ. ಮತ್ತೆ ಮತ್ತೆ ಮೆಲುಕು ಹಾಕಬಹುದಾದ ಸಾಹಿತ್ಯ ಸಂಸ್ಕೃತಿಯ ಐಭೋಗ ತೋರಿದ್ದು ನಮ್ಮ ಮಂಡ್ಯ. ಸಿರಿಗನ್ನಡದ ಸವಿ ಉಣಿಸಿದ್ದು ಮಂಡ್ಯ. ಬಿರು ನುಡಿದರು ಬಾಂಧವ್ಯ ಬಿಡದೆ ಮಕರಂದ ಸುರಿಸಿದ್ದು ಮಂಡ್ಯ. ಅನ್ನದಾತರು, ಅಕ್ಷರಸ್ಥರು, ಕನ್ನಡ ನುಡಿವವರು, ನುಡಿಸುವವರು, ಬರೆದವರು, ಕನ್ನಡ ಓದುಗರು, ನಾಯಕರು, ನಾಡಾಳುವವರು, ಅಧಿಕಾರಿಗಳು, ಸಿಬ್ಬಂದಿ, ಉದ್ಯೋಗಸ್ಥರು, ಉದ್ಯೋಗದಾತರು, ಹಾಡುವವರು, ಆಲಿಸುವವರು, ನಟಿಸಿದವರು, ನರ್ತಿಸಿದವರು, ನೀಡಿದವರು, ನೋಡಿದವರು, ಅಭಿನಂದಿಸಿದವರು, ಅಭಿನಂದಿತರು, ಸಾಧಿಸಿದವರು, ಶೋಧಿಸಿದವರು, ಸುದ್ದಿಯಾದವರು, ಸುದ್ದಿ ಮಾಡಿದವರು, ಎಲ್ಲ ಮನಸ್ಸುಗಳಿಗೂ ಕನ್ನಡ ಕಂಕಣ ಕಟ್ಟಿ ಒಂದುಗೂಡಿಸಿದ್ದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾರ್ಥಕ್ಯ ಭಾವದಿಂದ ಹೃದಯ ತುಂಬಿದೆ. ಸಮಾರೋಪಕ್ಕೆ ಸನ್ನದ್ಧವಾಗಿದೆ. ತಮಗೆಲ್ಲರಿಗೂ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭಕ್ಕೆ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ಮಂಡ್ಯದ ಮನೆಮಗಳು ಭಾನುಮತಿ. ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀ ನೇಭಾ ರಾಮಲಿಂಗ ಶೆಟ್ಟಿ ಅವರಿಂದ ಸ್ವಾಗತ. ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿ ಪ್ರೀತಿಯ ಮಂಚುಗಳೇ, ನೇಭಾ ರಾಮಲಿಂಗ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಈ ಒಂದು ಬೃಹತ್ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಶ್ರೀ ಆದಿಚುಂಚನಗಿರಿ ಕ್ಷೇತ್ರ, ಇವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ